ಹೈ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಎಲ್ಲಿಗೆ ಬಂದಿದ್ದೀನಿ ಅಂದರೆ ಚಿನ್ನಸ್ವಾಮಿ ಸ್ಟೇಡಿಯಂ. ಯಾಕೆ ಅಂದರೆ ಇವತ್ತು ಕೆ ಸಿ ಸಿ ಅಂತ NCCL ನಡೀತಾ ಇದೆ. ಅದಕ್ಕೆ ಇವತ್ತು ಕರ್ನಾಟಕ ಬುಲ್ಡೋಸರ್ಸ್ ವರ್ಸಸ್ ತೆಲುಗು ವಾರಿಯರ್ಸ್ ಮ್ಯಾಚ್ ಇದೆ. ನನ್ನ ಫ್ರೆಂಡು ಸುದೀಪ್ ಅಸೋಸಿಯೇಷನಲ್ಲಿ ಇದ್ದಾನೆ. ಅವನು ಟಿಕೆಟ್ಸ್ ಇದೆ ಬಾ ಅಂತ ಹೇಳಿದ. ಅದಕ್ಕೆ ಇವತ್ತು ನೋಡೋಕ್ಕೆ ಬಂದಿದ್ದೀನಿ. ನಾನು ಎವ್ರಿ ಇಯರ್ ಬರ್ತಾನೆ ಇದ್ದೀನಿ ನಾನು. ಚೆನ್ನಾಗಿರುತ್ತೆ. ಆ್ಯಂಡ್ ಇವತ್ತು ತೆಲುಗು ವಾರಿಯರ್ಸ್ ಕೂಡ ಅಲ್ಲ, ಮ್ಯಾಚ್ ತುಂಬ ಚೆನ್ನಾಗಿರುತ್ತೆ, ಟಫ್ ಫೈಟ್ ಇರುತ್ತೆ. ಲಾಸ್ಟ್ ಟೈಮ್ ಸಾಕತ್ತು ಇಂಟ್ರೆಸ್ಟಿಂಗ್ ಆಗಿತ್ತು, ಬಂದಿದ್ವಿ. ಅದಕ್ಕೆ ನೋಡೋಣ ಅಂತ ಬನ್ನಿ ನೋಡೋಣ ಹೇಗಿರುತ್ತೆ ಮ್ಯಾಚ್ ಅಂತ. ಗೈಸ್, ಇವಾಗ ಸ್ಟೇಡಿಯಂ ಎಂಟರ್ ಆಗಿದ್ದೀವಿ. ಆಲ್ರೆಡಿ ಮ್ಯಾಚ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಅನ್ಸುತ್ತೆ. ಎಲ್ಲ ಫುಲ್ ರೋರ್ ಮಾಡ್ತಾ ಇದ್ದಾರೆ ಕ್ರೌಡು. ಅಂಡ್ ಅಟ್ಮಾಸ್ಫಿಯರ್ ಸೂಪರ್ ಆಗಿದೆ. ನೋಡೋಣ ಬನ್ನಿ. ಗೈಸ್, ಆಲ್ರೆಡಿ ಕರ್ನಾಟಕ ಬುಲ್ಡೋಸರ್ಸ್ ಬ್ಯಾಟಿಂಗ್ ಆಡ್ತಿದ್ದಾರೆ. ನಾವು ಬರೋಷ್ಟೊಳಗೆ ಆಲ್ರೆಡಿ ಮ್ಯಾಚ್ ಸ್ಟಾರ್ಟ್ ಆಗೋಗಿತ್ತು. ಆ್ಯಂಡ್ ನಾವು ಈ ಕಡೆ ಎಂಡಲ್ಲಿ ಕೂತಿದ್ದೀವಿ. ಎಲ್ಲೂ ಜಾಗನಲ್ಲಿ ಹೊಸ ಟಿಕೆಟ್ ಕೊಟ್ಟಿದ್ದಾರೆ. ಎಷ್ಟೊಂದು ಜನ ನಿಂತ್ಕೊಂಡಿದ್ದಾರೆ. ಎಲ್ಲರನ್ನೂ ಬಿಡ್ತಾ ಇದ್ದಾರೆ. ಡಾರ್ಲಿಂಗ್ ಕೃಷ್ಣ ಅವ್ರು ಬ್ಯಾಟಿಂಗ್ ಆಡ್ತಾ ಇರೋದು, ಚೆನ್ನಾಗಿ ಆಡ್ತಾ ಇದ್ದಾರೆ. ಗಾಯ್ಸ್, ಫಸ್ಟ್ ಇನ್ನಿಂಗ್ಸ್ ಮುಗೀತು, ಸಕ್ಕದಾಗಿತ್ತು. ಗಾಯ್ಸ್, ಫಸ್ಟ್ ಇನ್ನಿಂಗ್ಸ್ ಮುಗೀತು, ಇವಾಗ ಬ್ರೇಕ್ ತೊಗೊಳಕ್ಕೆ ಬಂದಿವಿ. ಅಂಡ್ ಕ್ರೇಜಿ ಆಗಿತ್ತು ಮ್ಯಾಚ್ ಮಾತ್ರ. ಡಾರ್ಲಿಂಗ್ ಕೃಷ್ಣ ಅವ್ರು ಸಕ್ಕದಾಗಿ ಆಡೋದ್ರು. ಇವಾಗ ಸೆಕೆಂಡ್ ಇನ್ನಿಂಗ್ಸ್ ಸ್ಟಾರ್ಟ್ ಆಗುತ್ತೆ. ತೆಲುಗು ವಾರಿಯರ್ಸ್ ಅವ್ರದ್ದು ಬ್ಯಾಟಿಂಗು. ನಾವಿಲ್ಲಿ ಸ್ನ್ಯಾಕ್ಸ್ ಬ್ರೇಕಿಗೆ ಬಂದಿದ್ದೀವಿ. ಆ್ಯಂಡ್ ಅಲ್ಲಿ ಕೂತ್ಕೊಳ್ಳೋಕ್ಕೆ ಜಾಗ ಇಲ್ಲ, ಅದಕ್ಕೆ ಸುಮ್ಮನೆ ಓಡಾಡ್ತಾ ಇದ್ದೀವಿ. ತೆಲುಗು ಅವರು ಹೊಡಿತಾರೆ ಅದಕ್ಕೆ ಹಿಂಗೆ लड्डू झुकेगा नहीं साला।
ಸೆಲೆಬ್ರೇಟ್ ಮಾಡ್ತಾರೆ ನೋಡಿ. Guys, in 2 balls, 13 runs ಬೇಕು. ಅಷ್ಟೇ ಮ್ಯಾಚ್ ಮುಗಿಯುತ್ತೆ ಇನ್ನೇನು. 1 ball 12 runs ಬೇಕು. ಆಲ್ಮೋಸ್ಟ್ ಕರ್ನಾಟಕ ಗೆದ್ದಾಯ್ತು ಆಗಲ್ಲ ಇನ್ನು. ಕ್ರೇಜಿ ಆಗಿದೆ ಕ್ರೌಡ್ ಮಾತ್ರ. ಗೈಸ್ ಮ್ಯಾಚ್ ಮುಗೀತು. ಇವಾಗ ಹೊರಟ್ವಿ, ಕರ್ನಾಟಕ ಗೆಲ್ತು. ಆ್ಯಂಡ್ ಕ್ರೇಜಿ ಆಗಿತ್ತು ಕ್ರೌಡ್ ಮಾತ್ರ. ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ನಾನು ಎವ್ರಿ ಇಯರ್ ಇಲ್ಲಿ ಬರ್ತಾ ಇರ್ತೀನಿ CCL ನಡಿಬೇಕಾದ್ರೆ. ಆ್ಯಂಡ್ ಈ ಇಯರ್ ಒಳ್ಳೆ ಫೈಟ್ ಇತ್ತು ಆ್ಯಕ್ಚುಲಾಗಿ. ಬರೀ ಅಕ್ಕಿನೇನಿ ಅವ್ರು ಚೆನ್ನಾಗಿ ಆಡ್ತಿದ್ರು. ಆ್ಯಂಡ್ ಅವ್ರು ಔಟ್ ಆದಮೇಲೆ ಅಷ್ಟೇ ತೆಲುಗು ಟೀಮ್ ವೀಕ್ ಆಯಿತು. ಓವರ್ ಆಲ್ ಸಖತ್ತಾಗಿತ್ತು ಮ್ಯಾಚ್ ಮಾತ್ರ. ಮ್ಯಾಚ್ ಮುಗೀತು ಆ್ಯಂಡ್ ಈಗ ಮನೆಗೆ ಹೊರಟ್ವಿ. ಕ್ರೇಜಿ ಆಗಿತ್ತು ಮ್ಯಾಚ್ ಮಾತ್ರ. ಆ್ಯಂಡ್ ನೀವು ಕೂಡ ಎಂಜಾಯ್ ಮಾಡ್ತಿದ್ರಿ ಅಂದ್ಕೊತೀನಿ ಈ ವ್ಲಾಗ್. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.